ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇವ್ರ ಕನಸುಗಳು ತುಂಬ ದೊಡ್ಡದಾಗಿತ್ತು. ಇವರು ಡೈರೆಕ್ಷನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಮೂವೀಸ್ ಎಲ್ಲ ತುಂಬ ಹೈ ಬಜೆಟ್ಸ್ ಮೂವೀಸ್ ಆಗ್ತಿತ್ತು. ಇವ್ರ ಮೂವೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ಬಜೆಟ್ ಸೆಟ್ಸು ಖರ್ಚು ಬೇರೆ ಯಾರೂ ಮಾಡ್ತಾ ಇರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಕನಸುಗಾರ, ಶೋಮ್ಯಾನ್ ಅಂತೆಲ್ಲ ಹೆಸರು ಮಾಡಿದ್ರು. ಮೂವಿ ಸೋಲ್ಲಿ ಗೆಲ್ಲಿ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಹಠ ಇವ್ರಿಗಿತ್ತು. ಇವ್ರಿಗೆ ಮೂವಿ ಮೇಲೆ ಇದ್ದಿದ್ದು ಪ್ಯಾಷನ್ ಯಾವ ಥರ ಇತ್ತು ಅಂದರೆ, ಇವ್ರು ತೆಗಿತಾ ಇದ್ದಿದ್ದು ಮೂವಿ ಯಾವ ರೀತಿ ತೆಗಿಬೇಕು ಅಂತ ಕನಸು ಕಾಣ್ತಿದ್ರು ಅದ್ರ ಔಟ್ಪುಟ್ಟು ಬರೋವರೆಗೂ ಬಿಡ್ತಿರ್ಲಿಲ್ಲ, ಅಷ್ಟು ಹಠ ಇತ್ತು. ಈಗ ಐ ಆಮ್ ಗಾಡ್ ಎಂಬ ಚಿತ್ರದ ಮೂಲಕ ಮತ್ತೆ ಪ್ರೇಕ್ಷಕರನ್ನ ರಂಜಿಸೋಕೆ ಬರ್ತಿದ್ದಾರೆ. ಈ ಮೂವಿನ AI ಮುಖಾಂತರ ಒಂದು ಹೊಸ ಲೋಕನೇ ತೋರ್ಸೋದಕ್ಕೆ ಹೋಗ್ತಿದ್ದಾರೆ. ಈಗ ಬರ್ತಾ ಇರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸಕ್ಸಸ್ ಆಗ್ತಾರೋ ಕಾದ್ ನೋಡೋಣ. ಇವರು ಆ್ಯಕ್ಟರ್ ಆಗಿ ಮಾತ್ರ ಅಲ್ಲ, ಡೈರೆಕ್ಟರು, ಪ್ರೊಡ್ಯೂಸರು ಆಗಿ ಸಾಕಷ್ಟು ಪ್ರಯೋಗಗಳೆಲ್ಲ ಮಾಡಿದ್ದಾರೆ. ಇವ್ರು ತೆಗಿತಾ ಇದ್ದಿದ್ದು ಮೂವಿ ಚೆನ್ನಾಗಿಲ್ಲ ಅಂತ ಏನಾದರೂ ಅನಿಸಿದ್ರೆ ಅರ್ಧಕ್ಕೆ ಬಿಡ್ತಿದ್ರು. ಅದೇ ಥರ ಇವ್ರು ಹಲವಾರು ಸಿನಿಮಾ ಅರ್ಧಕ್ಕೆ ನಿಂತೋಗಿದೆ. ಅದು ಯಾವ್ದ್ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವಿಚಂದ್ರನ್ ಅವ್ರ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸುಂದರ ಲೋಕ, ಪ್ರೇಮ ಲೋಕ, ರಣಧೀರ, ಅಂಜದ ಗಂಡು ಇವೆಲ್ಲ ತುಂಬಾ ದೊಡ್ಡ ಸಕ್ಸಸ್ ಆಯಿತು. ಅದಾದಮೇಲೆ ಸುಂದರ ಲೋಕ ಎಂಬ ಚಿತ್ರನ ರವಿಚಂದ್ರನ್ ಅವರು ಆರಂಭಿಸಿದ್ರು. ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು BN ಗಂಗಾಧರ್. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಇವರಿಬ್ಬರು ಕೂಡ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದರು. ಈ ಮೂವಿ 100 days ಶೂಟಿಂಗು ಮಾಡಿದರು. ಶಂಕರ್ ನಾಗ್ ಅವರ ಅಪಘಾತದಿಂದ ಈ ಒಂದು ಚಿತ್ರನ ಅವರಿಲ್ಲದೆ ಮಾಡಿಕೊಡ್ದು ಅಂತ ಕೈ ಬಿಟ್ಟರು. ಇದರಿಂದ 1 ಕೋಟಿ ಲಾಸ್ ಆಗಿದೆ ಅಂತ ನಿರ್ಮಾಪಕರು ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಮತ್ತೊಂದು ಸಿನಿಮಾ ಶಕುನಿ, ಇದನ್ನು ಕೋಟಿ ರಾಮು ಅವರು ಪ್ರೊಡ್ಯೂಸ್ ಮಾಡಿದ್ರು. ರವಿಚಂದ್ರನ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಇದ್ರ 40% ಅಷ್ಟು ಶೂಟಿಂಗು ಆಗಿತ್ತು. ಈ ಮೂವಿಲಿ ಹೀರೋಯಿನ್ಸ್ ಆಗಿ ರವೀನಾ ಟಂಡನ್ ಮತ್ತು ಜೂಲಿ ಚಾವ್ಲಾ ಇವರಿಬ್ಬರು ಹೀರೋಯಿನ್ಸ್ ಆಗಿ ಮಿಂಚಬೇಕಾಗಿತ್ತು. ಒಂದಿನ ರಾಮು ಅವರು ಯಾಕೋ ನಿಮ್ಮ ಗೆಟಪ್ ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ದಂತೆ. ಅಲ್ಲಿಗೆ ಆ ಸಿನಿಮಾ ನಿಂತು ಹೋಗಿತ್ತು. ಅದೇ ಬ್ಯಾನರಲ್ಲಿ ಮತ್ತೆ ಮಲ್ಲ ಅನ್ನೋ ಸಿನಿಮಾ ಮಾಡಿ ಗೆದ್ದರು. ಮತ್ತೊಂದು ಸಿನಿಮಾ ಚಂದ್ರಮಾಮ, ರವಿಚಂದ್ರನ್ ಮತ್ತು ನಾದಬ್ರಹ್ಮ ಹಂಸಲೇಖ ಕಾಂಬಿನೇಷನ್ನಲ್ಲಿ ಚಂದ್ರಮಾಮ ಅನ್ನೋ ಮತ್ತೊಂದು ಸಿನಿಮಾ ಅನೌನ್ಸ್ ಆಗಿತ್ತು. ಸಾಂಗ್ ರೆಕಾರ್ಡಿಂಗ್ ಕೂಡ ನಡೆದಿತ್ತು. ಆದರೆ ಯಾಕೆ ಅಂತ ಗೊತ್ತಿಲ್ಲ, ಆ ಸಿನಿಮಾ ಕೂಡ ನಿಂತೋಯ್ತು. ಮಂಜಿನ ಹನಿ, ರವಿಚಂದ್ರನ್ ಫ್ಯಾನ್ಸು ಇವತ್ತಿಗೂ ಕಾಯ್ತಿರೋ ಸಿನಿಮಾ ಇದು. 2-3 ಸತಿ ಇದ್ರ ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ರು, ಚಿತ್ರೀಕರಣ ಕೂಡ ಮಾಡಿದ್ರು. ಸಂದೇಶ್ ನಾಗರಾಜ್ ಅವರು ಇದಕ್ಕೆ ಪ್ರೊಡ್ಯೂಸರ್ ಆಗಿದ್ರು. ಯಾಕೆ ಅಂತ ಗೊತ್ತಿಲ್ಲ, ಅವರಿದ್ರು ಕೈ ಬಿಟ್ಟರು. ಆಗ ರವಿಚಂದ್ರನ್ ಅವರೇ ಇದ್ರದ್ದು ಪ್ರೊಡಕ್ಷನ್ ಜವಾಬ್ದಾರಿ ವಹಿಸ್ಕೊಂಡ್ರು. ಹರಿಪ್ರಿಯಾ ಅವರು ಈ ಮೂವಿಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಆದರೆ ಈ ಮೂವಿನೂ ಯಾಕೋ ಬಂದಿಲ್ಲ, ಮುಂದೆ ಬರುತ್ತೋ ಇಲ್ಲೋ ಕಾದು ನೋಡೋಣ. ಆದಿಶೇಷ, ಮಲ್ಲ ಸಿನಿಮಾ ತುಂಬಾ ದೊಡ್ಡ ಸಕ್ಸಸ್ ಸಿಕ್ತು. ಅದಾದಮೇಲೆ ಇವರು ಆದಿಶೇಷ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡೋದಕ್ಕೆ ರೆಡಿ ಆದರು. ಈ ಮೂವಿ ಪ್ರೊಡ್ಯೂಸರು ಕನಕಪುರ ಶ್ರೀನಿವಾಸ್. ಈ ಮೂವಿ ಸಾಂಗ್ ರೆಕಾರ್ಡಿಂಗ್ ಕೂಡ ಆಗಿತ್ತು. ತಂದೆ ಮಗನಾಗಿ ರವಿಚಂದ್ರನ್ ಅವರೇ ಡಬಲ್ ಆ್ಯಕ್ಟಿಂಗಲ್ಲಿ ಈ ಮೂವಿಲಿ ಪ್ಲೇ ಮಾಡಿದ್ರು. ಈ ಮೂವಿಲಿ ತಂದೆಗೆ 2 ಹೀರೋಯಿನ್ಸು, ಮಗನಿಗೆ 3 ಜನ ಹೀರೋಯಿನ್ಸು ಇರಬೇಕಿತ್ತು. ಜೂಲಿ ಚಾವ್ಲಾ, ಖುಷಿ, ಸ್ನೇಹ ಇದೇ ಥರ ಹೀರೋಯಿನ್ಸ್ನ ಆಯ್ಕೆ ಕೂಡ ಮಾಡಿದ್ರು. ಇದ್ರದ್ದು ಮುಹೂರ್ತ ಕೂಡ ನಡೆದಿತ್ತು. ಇದ್ರದ್ದು ಕತೆ, ಚಿತ್ರಕಥೆ, ಸಂಗೀತ, ಸಾಹಿತ್ಯ ಎಲ್ಲ ರವಿಚಂದ್ರನ್ ಅವರೇ ವಹಿಸ್ಕೊಂಡಿದ್ರು. ಕೊನೆಗೆ ಈ ಸಿನಿಮಾ ಕೂಡ ನಿಂತೋಯ್ತು. ಪ್ರೇಮ ಲೋಕದಲ್ಲಿ ರಣಧೀರ. ಎಲ್ಲ ಕ್ವಶನ್ ಮಾಡ್ತಾ ಇದ್ದಿದ್ದೇನೆಂದರೆ, ರವಿಚಂದ್ರನ್ ಅವರು ಅಷ್ಟು ದೊಡ್ಡ ಡೈರೆಕ್ಟರು, ಪ್ರೊಡ್ಯೂಸರ್ ಆಗಿದ್ದು ಯಾಕೆ ಅವ್ರ ಮಕ್ಕಳಿಗೆ ಯಾವುದೇ ಸಿನಿಮಾ ಮಾಡಿಲ್ಲ ಅಂತ. ಆದರೆ ಅವ್ರ ಮಗ ಮನೋರಂಜನ್ ಅವ್ರಿಗೆ ಈ ಸಿನಿಮಾನ ರೆಡಿ ಮಾಡಿದ್ರು. ಇದ್ರ ಟೈಟಲ್ಲು ಪ್ರೇಮ ಲೋಕದಲ್ಲಿ ರಣಧೀರ ಅಂತ ಇಟ್ಟಿದ್ರು. ಇದ್ರ ಮುಹೂರ್ತ ಕೂಡ ಮಾಡಿದ್ರು. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಇದು ಕೂಡ ನಿಂತೋಯ್ತು. ರವಿಚಂದ್ರನ್ ಅವ್ರ ಕೆರಿಯರಲ್ಲಿ ಸಕ್ಸಸ್ಸು, ಫೇಲರು ಇವೆರಡನ್ನೂ ನೋಡಿದ್ದಾರೆ. ಏನಾದ್ರೂ ಅವ್ರ ಮೂವಿ ಮಾಡೋದು ಮಾತ್ರ ಬಿಟ್ಟಿಲ್ಲ. ಈಗ ಒಂದು ಹೊಸ ಮೂವಿಲಿ ವರ್ಕ್ ಮಾಡ್ತಿದ್ದಾರೆ. ಇದ್ರ ಸಾಂಗ್ಸು ಯೂಟ್ಯೂಬಲ್ಲಿದೆ. ಇದೇನಾಗುತ್ತೆ ಮುಂದೆ ಕಾದು ನೋಡೋಣ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.